ವೆಲ್ಕಮ್ ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ನಿಮಗೆ ಅಪ್ಲೈ ಪ್ರೊಸೆಸ್ ಹೊಸದಾಗಿ ಹೇಳ್ತಿದ್ದೀನಿ, ಯಾಕಂದರೆ ಹಿಂದೆ ಹೇಳಿರುವಂಥ ಫೈಲ್ಗಳಲ್ಲಿ ಸ್ವಲ್ಪ ನಿಮಗೆ ಐಡಿಯಾ ಎಲ್ಲ ಬ್ಯಾನ್ ಆಗ್ತಾ ಇದ್ದಾವೆ. ಇವತ್ತಿನ ಅಪ್ಲೈ ಪ್ರೊಸೆಸ್ ಏನು ಹೇಳ್ತೀನಿ ನೋಡ್ಕೊಡ್ರಿ, ಸರಿಯಾಗಿ ಕೇಳಿಸ್ಕೊಡ್ರಿ. ಮತ್ತು ಇವತ್ತಿನ ಅಪ್ಲೈ ಪ್ರೊಸೆಸ್ ನಾನು ಹೇಗೆ ಹೇಳ್ತೀನಿ ಹಂಗೇನಾದರೂ ಐಡಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಗೇಮ್ ಪ್ಲೇ ಆಡಿದ್ರೆ ನಿಮ್ದು ಏನಾದರೂ ಐಡಿ ಬ್ಯಾನ್ ಆಯಿತು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಟೆಲಿಗ್ರಾಮ್ ಚಾನಲಿಂದ ಎಕ್ಸಿಟ್ ಆಗಿರಿ. ಮತ್ತು ಫಸ್ಟ್ಗೆ ನಾನು ಹೇಳ್ತಿರೋದು, ನಾನು ಪಿನ್ ಮಾಡಿರ್ತೀನಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ MT ಮ್ಯಾನೇಜರ್ ಆ್ಯಪ್ನ ಪಿನ್ ಮಾಡಿರ್ತೀನಲ್ಲ, ಅದನ್ನು ಹೋಗ್ಬಿಟ್ಟು ಡೌನ್ಲೋಡ್ ಹಾಕೊಡ್ರಿ. ಡೌನ್ಲೋಡ್ ಹಾಕೊಂಡ್ಬಿಟ್ಟು ನಾರ್ಮಲಾಗಿ MT ಮ್ಯಾನೇಜರ್ನ ಓಪನ್ ಮಾಡಿರಿ. MT ಮ್ಯಾನೇಜರ್ ಓಪನ್ ಮಾಡಿಬಿಟ್ಟು ನಾರ್ಮಲಾಗಿ ಅಲೋ ಎಲ್ಲ ಕೊಟ್ಬಿಟ್ರಿ. ಅಲೋ ಕೊಟ್ಬಿಟ್ಟು ಅಪ್ಡೇಟ್ ಅಂತ ಹೊಡೆದ್ಬಿಟ್ಟು ನಾರ್ಮಲಾಗಿ ಫೈಲ್ ಲಿಂಕ್ನ ನಾನು ಕೊಟ್ಟಿರ್ತೀನಿ. ಓಕೆನಾ, ಈ ಥರ ಯೂಟ್ಯೂಬ್ ಚಾನಲ್ ಕೊಟ್ಟಿರ್ತೀನಿ. ನಾನು ನಿಮಗೆ ಈ ಥರ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಮತ್ತು ನಿಮಗೆ ಫೈಲ್ ಬೇಕಾಗಿತ್ತಂದರೆ ಇದ್ರ ಚಾನಲ್ಗೆ ಹೋಗ್ಬಿಟ್ಟು ನಾರ್ಮಲಾಗಿ ಏನಿಲ್ಲ, ನೀವೇನು ನೋಡ್ತಿದ್ದೀರಲ್ಲ ಇಲ್ಲಿ ಇದು ಡಿಸ್ಕ್ರಿಪ್ಷನ್ ಕಾಣಿಸ್ತೈತಲ್ಲ, ಡಿಸ್ಕ್ರಿಪ್ಷನಲ್ಲಿ ನಾನು ಫೈಲ್ ಕೊಟ್ಟಿರ್ತೀನಿ, ಫೈಲ್ ಲಿಂಕು. ಮತ್ತು ಕಮೆಂಟ್ ಬಾಕ್ಸಲ್ಲಿ ಸಹ ಈ ಫೈಲ್ ಲಿಂಕು ಕೊಟ್ಟಿರ್ತೀನಿ. ಓಕೆನಾ, ಇಲ್ಲಿ ಎಲ್ಲ ಲಿಂಕ್ ಫೈಲ್ ಕೊಟ್ಟಿರ್ತೀನಿ, ಹೋಗಿ ತೊಗೊಳ್ರಿ. ಮತ್ತು ಲಿಂಕ್ ಏನಾದರೂ ಓಪನ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಕೆಳಗೆ ಲಿಂಕ್ ಓಪನ್ ಮಾಡೋದು ವೀಡಿಯೋನು ಕೊಟ್ಟಿದ್ದೀನಿ. ಮತ್ತು ಫಟಾಫಟ ಅಂತ ಹೋಗಿ ತೊಗೊಳ್ರಿ. ಮತ್ತು ಅಪ್ಲೈ ಪ್ರೊಸೆಸ್ ನಿಮಗೆ ಹೇಳ್ತೀನಿ ನಾನು ಇವಾಗ. ಓಕೆನಾ, ತುಂಬ ಈಸಿ ಇದೆ ಅಪ್ಲೈ. ಲಾಸ್ಟ್ಗೆ ನೀವು ಲಿಂಕ್ ಓಪನ್ ಮಾಡಿ ಮೇಲೆ ಲಾಸ್ಟ್ಗೆ ನಿಮಗೆ ಇದೊಂದು ಫೈಲ್ ಸಿಗುತ್ತಲ್ಲ, ಇದು FFmpeg ಆ್ಯಂಟಿಬೆಂಡ್ 100% ಹೆಡ್ ಶಾಟ್ ಮತ್ತು ಎಮ್ ಲಾಕ್ ಅಂತ ಸಿಗುತ್ತಲ್ಲ, ಈ ಫೈಲ್ನ ನಾರ್ಮಲಾಗಿ ಡೌನ್ಲೋಡ್ ಮಾಡ್ಕೊಡ್ರಿ. ಮೊದಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ MT ಮ್ಯಾನೇಜರ್ಗೆ ಹೋಗ್ರಿ. MT ಮ್ಯಾನೇಜರ್ಗೆ ಹೋಗ್ಬಿಟ್ಟು ನೋಡ್ಕೊಡ್ರಿ, ಇದು 100% ಹೆಡ್ ಶಾಟ್ ಪ್ಲಸ್ ಆರೋ ಲೊಕೇಶನ್ ಅಂತ ಈ ಥರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಮತ್ತು ಇಲ್ಲಿ ರೈಟ್ ಸೈಡಲ್ಲಿ ಆಂಡ್ರಾಯ್ಡ್ಗೆ ಹೋಗ್ರಿ, ಮತ್ತು ಡಾಟಾಕ್ಕೆ ಹೋಗ್ರಿ. ಡಾಟಾಕ್ಕೆ ಹೋದ್ಮೇಲೆ ಮೇಲಕ್ಕೆ ಎದ್ಬಿಟ್ಟು ಫ್ರೀ ಫೈರ್ ಅಥವಾ ಫ್ರೀ ಫೈರ್ ಮ್ಯಾಕ್ಸ್ ಎಲ್ಲ ಸರ್ಚ್ ಮಾಡ್ಕೊಡ್ರಿ. ನಾನು ಒಂದೊಂದು ಸಾರಿ ಹ್ಯಾಕ್ನ ಫ್ರೀ ಫೈರಲ್ಲಿ ಕೊಟ್ಟಿರ್ತೀನಿ, ಫ್ರೀ ಫೈರಲ್ಲಿ ಕೊಟ್ಟರೆ ಫ್ರೀ ಫೈರಲ್ಲಿ ಹೋಗ್ರಿ, ಮ್ಯಾಕ್ಸಲ್ಲಿ ಕೊಟ್ಟರೆ ಮ್ಯಾಕ್ಸಲ್ಲಿ ಹೋಗಿ. ಇವಾಗ ಮ್ಯಾಕ್ಸಲ್ಲಿ ಇರೋದು, ಅದಕ್ಕೆ ಮ್ಯಾಕ್ಸಲ್ಲಿ ಹೋಗ್ತೀನಿ. ಮ್ಯಾಕ್ಸಲ್ಲಿ ಹೋದ್ಮೇಲೆ ಇಲ್ಲಿ ಫೈಲ್ಸ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಆಲ್ರೆಡಿ ಯಾವುದಾದ್ರೂ ಹ್ಯಾಕ್ ಇದ್ದರೆ ಅದನ್ನು ಡಿಲೀಟ್ ಮಾಡಿಕೊಡ್ರಿ. ಓಕೆನಾ, ಇವತ್ತು ಅಪ್ಲೈ ಪ್ರೊಸೆಸ್ ಹೇಳ್ತೀನಿ, ಅದನ್ನು ಲಕ್ಷಬಿಟ್ಟು ಎಲ್ಲರೂ ನೋಡ್ಕೊಡ್ರಿ ಈ ಕಡೆ. ಓಕೆನಾ, ಫಸ್ಟ್ಗೆ ನೀವು ಒರಿಜಿನಲ್ ಫೈಲ್ನ ಅದನ್ನು ರಿನೇ ಮಾಡಬೇಕಾಗುತ್ತೆ. ಒರಿಜಿನಲ್ ಫೈಲ್ ಅದಕ್ಕೆ ನಾನು ಅಂತ ರಿನೇ ಮಾಡ್ಕೊತೀನಿ, ಇದು ರೈಟ್ ಸೈಡಲ್ಲಿ. ಓಕೆನಾ, ಇದೇ ಮೇನ್ ಪಾಯಿಂಟು ಇದರಲ್ಲಿ ಇರೋದು. ಮತ್ತು ಇದು ಎಕ್ಸ್ಟ್ರಾಕ್ಟ್ ಅಂತ ಐತೆ ನೋಡ್ಕೊಡ್ರಿ, ಇದು ಎಕ್ಸ್ಟ್ರಾಕ್ಟ್ನ ಹೊಡೆದ್ಬಿಡ್ರಿ. ಓಕೆನಾ, ಎಕ್ಸ್ಟ್ರಾಕ್ಟ್ ಹೊಡೆದ್ಬಿಡ್ರಿ. ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಹಾಕ್ಬಿಡ್ರಿ. ಪಾಸ್ವರ್ಡ್ ಏನಾದರೂ ಬೇಕಾಗಿತ್ತಂದರೆ ವೀಡಿಯೋ ಕೊಟ್ಟಿರ್ತೀನಲ್ಲ, ವೀಡಿಯೋದನ್ನು ಫುಲ್ ಸ್ಕಿಪ್ ಮಾಡ್ದೇನೆ ನೋಡಿರಿ, ಅಲ್ಲಿ ಪಾಸ್ವರ್ಡ್ ಸಿಗುತ್ತೆ, ಪಾಸ್ವರ್ಡ್ನ ಹಾಕ್ಬಿಡ್ರಿ ಇಲ್ಲಿ. ಓಕೆನಾ, ಮತ್ತು ಪಾಸ್ವರ್ಡ್ ಹಾಕಿದ ಮೇಲೆ ನಾರ್ಮಲಾಗಿ ಓಕೆ ಅಂತ ಕೊಟ್ಬಿಡ್ರಿ. ಓಕೆ ಅಂತ ಕೊಟ್ರಿ ಅಂದರೆ ಮುಗೀತು, ಇವಾಗ ನಿಮ್ಮ ಫೈಲು ಅಪ್ಲೈ ಆಗಿರುತ್ತೆ. ಓಕೆನಾ, ನಾರ್ಮಲಾಗಿ ಏನಿಲ್ಲ, ಗೇಮ್ನ ಓಪನ್ ಮಾಡಿಕೊಡ್ರಿ ಒಂದು ಸರ್ತಿ. ಓಕೆನಾ, ಫಸ್ಟ್ಗೆ ನಿಮಗೆ ಅಪ್ಲೈ ಪ್ರೊಸೆಸ್ನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಐಡಿ ಬ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಫಸ್ಟ್ಗೆ ನೀವು ಬಾಟ್ ಐಡಿಲೆಲ್ಲ ಲಾಗಿನ್ ಮಾಡಿಕೊಡ್ರಿ. ಓಕೆ, ಇದನ್ನು ಓಪನ್ ಮಾಡಿಬಿಟ್ಟು ನಾರ್ಮಲಾಗಿ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಹಿಂಗೆ ಮಿನಿಮೈಸ್ ಮಾಡಿಬಿಟ್ಟು ಈ ಕಡೆ ಮತ್ತೆ MT ಮ್ಯಾನೇಜರ್ಗೆ ಬಂದುಬಿಟ್ಟು ಇದು ನೋಡ್ಕೊಡ್ರಿ. ಇವಾಗ ಹ್ಯಾಕ್ ಅಪ್ಲೈ ಆದಮೇಲೆ ನೀವು ನಾರ್ಮಲಾಗಿ ಏನು ಮಾಡಬೇಕಾಗುತ್ತಂದರೆ ಇಲ್ಲಿ IL2 CPP ಅಂತ ಐತಲ್ಲ, ಇದನ್ನು ಒತ್ತಿ ಪ್ರೆಸ್ ಮಾಡಿಬಿಟ್ಟು ಇದನ್ನು ಹ್ಯಾಕ್ ಫೈಲ್, ಇದು ಹ್ಯಾಕ್ ಫೈಲ್ ಅಲ್ಲ, ಅದನ್ನು ಡಿಲೀಟ್ ಮಾಡಿಬಿಡ್ಬೇಕಾಗುತ್ತೆ. ಓಕೆನಾ, ಇವಾಗ ಗೇಮು ನಿಮ್ಮದು ಬ್ಯಾಕ್ಗ್ರೌಂಡಲ್ಲಿ ಇರಬೇಕು, ಇದು ಫ್ರೀ ಫೈರ್. ಓಕೆನಾ, ಇದು ಈ ಥರ ಈ ಕಡೆ ಬ್ಯಾಕ್ಗ್ರೌಂಡಲ್ಲಿ ಇರಬೇಕು. ಮತ್ತು MT ಮ್ಯಾನೇಜರಲ್ಲಿ ಇದು ಹ್ಯಾಕ್ ಫೈಲ್ ಏನೈತಿಲ್ಲ, ಇದನ್ನು ನೀವು ಡಿಲೀಟ್ ಮಾಡಬೇಕಾಗುತ್ತೆ. ಡಿಲೀಟ್ ಮಾಡಿಕೊಡ್ರಿ, ಡಿಲೀಟ್ ಮಾಡಿರಿ. ಮತ್ತು ಒರಿಜಿನಲ್ ಫೈಲ್ನ ನಾವು ಏನು ರಿನೇಮ್ ಮಾಡಿದ್ದೀವಲ್ಲ ಅದನ್ನು ನೀವು ಮತ್ತೆ ಅದು ಹೆಂಗಿತ್ತು ಹಾಗೆ ಮಾಡಿಬಿಡ್ಬೇಕು. ಓಕೆನಾ, ನಾನು ಅದು ಹೆಂಗಿತ್ತು ಹಂಗೆ ಮಾಡಿದ್ದೀನಿ. ಇವಾಗ ಹ್ಯಾಕ್ನು ಅಪ್ಲೈ ಆಯಿತು, ಮತ್ತು ನಮ್ಮ ಹ್ಯಾಕ್ ಫೈಲ್ನು ಇಲ್ಲ, ಇವಾಗ ಹ್ಯಾಕ್ ವರ್ಕು ಆಗುತ್ತೆ. ಓಕೆನಾ, ಅಂದರೆ ಇವಾಗ ಗೆರನ ಇವಾಗ ಡಿಟೆಕ್ಟ್ ಮಾಡೋಕ್ಕಾಗಲ್ಲ ಫೈಲು. ಓಕೆನಾ, ಯಾಕಂದರೆ ನಾವು ನಮ್ಮ ಫೈಲ್ನ ಡಿಲೀಟ್ ಮಾಡಿದ್ದೀವಿ. ಮತ್ತು ನೀವು ನಾರ್ಮಲಾಗಿ ನೀವು ಗೇಮ್ ಪ್ಲೇ ಆಡ್ಕೋಬೋದು. ಮತ್ತೆ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನೋಡ್ಕೊಡ್ರಿ. ಓಕೆನಾ, ಇವಾಗ ಹ್ಯಾಕ್ನು ಅಪ್ಲೈ ಆಗಿರುತ್ತೆ ಕೊಡ್ರಿ. ನೀವು ಇಲ್ಲಿ ಬೇಕಾದ್ರೆ ಟ್ರೈನಿಂಗ್ ಎಲ್ಲ ಹೋಗ್ಬಿಟ್ಟು ನೋಡ್ಕೊಳ್ರಿ ಒಂದು ಸರ್ತಿ. ಓಕೆನಾ, ನಮ್ಮದು ಹ್ಯಾಕ್ ಸಹ ಅಪ್ಲೈ ಆಗಿದೆ. ಇವಾಗ ನಾನು ನಿಮ್ಮ ಮುಂದೆ ಲೈವ್ ಆಗಿ ತೋರಿಸ್ತೀನಿ, ನೀವೆಲ್ಲ ನೋಡ್ಕೊಡ್ರಿ. ಈಗ ಏರೋ ಲೊಕೇಶನ್ ಕಾಣಿಸ್ತಿದೆಯಲ್ಲ. ಓಕೆನಾ, ನಾನಂತೂ ಒರಿಜಿನಲ್ ಐಡಿಲಿ ಅಪ್ಲೈ ಮಾಡಿದ್ದೀನಿ, ಯಾಕಂದರೆ ನಾನು ಅಪ್ಲೈ ಪ್ರೊಸೆಸ್ ಕರೆಕ್ಟಾಗಿ ಮಾಡ್ತೀನಿ. ಸರಿ ಅಂದರೆ ನೀವೇ ನೋಡ್ತಾ ಇದ್ದೀರಲ್ಲ, ಹೆಡ್ಶೆಟ್ ಎಲ್ಲ ಬೀಳ್ತೈತೆ. ಓಕೆ, ನೋಡ್ಕೊಡ್ರಿ, ಹೆಡ್ಶೆಟ್ ಎಲ್ಲ ಬೀಳ್ತೈತೆ ನೋಡ್ರಿ, ಸ್ಕೋಪ್ ಹೆಡ್ ಎಲ್ಲ ಬೀಳ್ತೈತೆ. ಬೇಕಾದ್ರೆ ನಾನು ನಿಮ್ಮ ಹೆಡ್ಶೆಟ್ ಎಲ್ಲ ಬೀಳ್ತೈತೆ. ನೀವು ಪ್ರತಿ ಸಾರಿನೂ ಗೇಮ್ ಓಪನ್ ಮಾಡಬೇಕಾದ್ರೆ ಫಸ್ಟ್ಗೆ ಅಪ್ಲೈ ಪ್ರೊಸೆಸ್ ಈ ಥರ ಮಾಡಿಬಿಟ್ಟು ಈಗ ಹ್ಯಾಕ್ ಫೈಲ್ನ ಹಾಕ್ಬಿಟ್ಟು ಅಪ್ಲೈ ಮಾಡಿಬಿಟ್ಟು ಗೇಮ್ನ ಓಪನ್ ಮಾಡಿ ಮತ್ತು MT ಮ್ಯಾನೇಜರಲ್ಲಿ ಅದು ಹ್ಯಾಕ್ ಫೈಲ್ನ ಡಿಲೀಟ್ ಮಾಡಬೇಕು. ಹಾಗೆ ಫ್ರೀ ಫೈರ್ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಆಗ್ತಾ ಇರಬೇಕು. ಇದೇ ಥರ ಮಾಡೋದ್ರಿಂದ ಐಡಿ ಬ್ಯಾನ್ ಆಗಲ್ಲ. ಓಕೆ, ಬಾಯ್ ಬಾಯ್.